ಅಡ್ಗೆ ಮನೇಲಿ ಎಷ್ಟೊತ್ತು ಕೆಲಸ ಮಾಡಿದ್ರು ಮುಗ್ಗಿ ಅದೆಲ್ಲ ಕಂತಾಗಿ ನಾನು ಎಷ್ಟು ಅಂತ ಮಾಡೋಣ. ಈ ಹಾಳಾದ ಕೆಮ್ಮೆರೆ ಕಾಣಿಸ್ಕೊಬಿಟ್ಟು ಗೂರ್ಲು ಆದಂಗೆ ಆಗ್ಬಿಟ್ಟಿದ್ದೀನಿ. ಕೆಮ್ಮಿ ಕೆಮ್ಮಿ ಸಾಯ್ಬೇಕಂತಾಗಿ. ಅತ್ತೇರಿ ಅತ್ತೇರಿ, ಇವರೆಲ್ಲ ಹೋದ್ರೆ ನನ್ ಕಾಣಬೇಕಂತ ಹೋಗು. ಏನು ಸೊಸೆ, ಏನಂಗ್ ಬಡ್ಕೋತಾ ಇದೀಯಾ ಬಡ 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 ಅನ್ನಕತ್ತಿ? ಅಯ್ಯೋ ಅತ್ತೆ, ನಾನೆಲ್ಲಿ ಬಡ ಬಡ ಅನ್ನಕತ್ತೀನಿ. ನೋಡಿ ನೀವು ಎಲ್ಲ ಕೆಲಸನೂ ಮುಗಿಸಿದ್ದೀನಿ, ಒಂಚೂರು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡ ತಕ್ಷಣ ವಾಟ 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 ಅನ್ನಕತ್ತೀವಿ. ಅದಕ್ಕೆ ಏನಾದ್ರು ಕೆಲಸ ಇದ್ರೆ ಈಗಲೇ ಹೇಳ್ಬಿಡ್ರಿ, ಮಾಡ್ಬಿಟ್ಟೆ ಹೋಗ್ತೀನಿ ನಾನು. ಅಯ್ಯೋ ನನ್ಗೇನು ಗೊತ್ತಿರುತ್ತೆ ಅಡುಗೆ ಮನೇಲಿ ಏನು ಕೆಲಸ ಇರುತ್ತೆ ಅಂತ? ನೀನೇ ತಾನೇ ಅಡುಗೆ ಮನೇಲಿ ಕೆಲಸ ಮಾಡೋದು, ನಿನಗೆ ಗೊತ್ತಿರುತ್ತಪ್ಪ. ಹೋಗು, ಏನಾದ್ರು ಕೆಲಸ ಇದ್ರೆ ಬಡ ಬಡ ಮಾಡಿಬಿಟ್ಟು ಆಮೇಲೆ ಹೋಗು ಒಟ್ಟ ಮಾಡ್ಕೋಗು. ಮಲ್ಕೊಳಕ್ಕೆ ಎಲ್ಲಿ ಬಿಡ್ತಿದ್ರಿ ನೀವು? ಕೆಲಸ ಮುಗಿಯೋವರೆಗೂ ವಾಟ 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 ಅನ್ನಕತ್ತೀರಲ್ಲ. ನೋಡಿ ಕೆಲಸ ಎಲ್ಲ ಆಗೈತಿ. ನಾನೇನು ವಟ ವಟ ಅನ್ನಕತ್ತೀನಿ ಮುದೇವಿ? ಹೋಗು, ಕೆಲಸ ಎಲ್ಲ ಆಗಿರೋ ಹೋಗಿ ಮಲ್ಕೋಗು, ನನಗೇನು? ನೋಡಿ ನೋಡಿ ಅತ್ತೆ, ಹಂಗೆಲ್ಲ ಅನ್ಬೇಡಿ ನೀವು ಮೂದೇವಿ ಪದೇವಿ ಅಂತ. ನಾನು ಮಾತ್ರ ಸುಮ್ಮನೆ ಇರಲ್ಲ. ಮೂದೇವಿ ಅಂದ್ರೆ ಇನ್ನೇನಂತಾರೆ? ಹೋಗಿ ಮೂದೇವಿ. ನೋಡಿ ನೋಡಿ, ಈ ಮನೇಲಿ ನಮ್ಗೆ ಎಷ್ಟು ಕೆಲಸ ಮಾಡಿದ್ರು ನಿಮ್ಗೆ ಏನದೇ ಇರೋದಿಲ್ಲ. ಯಾವಾಗ ನೋಡಿ ವಟ 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 ಅನ್ಕೊಂಡು ಬೈತಾನೆ ಇರ್ತೀರಾ. ಮೂದೇವಿ ಪದೇವಿ ಅನ್ಬೇಡಿ, ನೀವು ದೊಡ್ಡ ಮೂದೇವಿ ತರ ಕಾಣ್ತಿದ್ದೀರಾ, ನಾನೆಲ್ಲ ಮೂದೇವಿ. ನೋಡು ಮತ್ತೆ, ನಾನು ಸುಮ್ಮನೆ ಎಲ್ಲೋ ಅಂತ ಕೂತಿದ್ದವಳನ್ನ ಕರೆದಿದ್ದು ನೀನು. ಇವಾಗ ನೋಡು ಕಾಲ್ ಕರ್ಕೊಂಡು ಜಾಗಕ್ಕೆ ಬರ್ತೀರ ನೀನು. ನೋಡು ಎಷ್ಟು ಹೇಳಿದ್ರು ಅಷ್ಟೇ, ನಿನ್ನ ಬುದ್ಧಿನೇ ಬಿಡಲ್ವಲ್ಲ ನೀನು. ನಾನೇನು ಸುಮ್ಮನೆ ಕರೆದ್ನ ನಿನ್ನ? ಕೆಲಸ ಏನಾರ ಆಗೈತೆ, ಕೆಲಸ ಏನಾರ ಐತೆ ಅಂತ ಕೇಳಕ್ಕಂತೆ ನೀವು ಬಂದು ಹಿಂಗೆ ವಟ ವಟ ಅಂತ ಜಗಳ ಆಡ್ತೀರಂತ ಯಾರಿಗೆ ಗೊತ್ತು? ಸುಮ್ಮನೆ ಹೋಗ್ರಿ. ನಾನು ವಟ ವಟ ಅನ್ನೋಳು, ನೀನು ಯಾಕೆ ಕರೆದೆ? ಹೋಗು, ಯಾರನ್ನಾರ ಕರ್ಕೋಗು, ನನ್ನ ಯಾಕೆ ಕರಿತೀನಿ ನೀನು? ನಿನ್ನಂದು ಏನು ಪ್ರಯೋಜನ ಇಲ್ಲ ಕಣೇ, ಏನು ಪ್ರಯೋಜನ ಇಲ್ಲ. ನನ್ನ ಮಗ ನೀನು ಕಟ್ಕೊಬಂದು ನಮ್ಮ ಮನೆಗೆ ಮಾಡ್ಬಿಟ್ನಲ್ಲ, ನನ್ನ ಮಗನಿಗೆ ಅನ್ಬೇಕು ಕಣೇ. ಅವ್ರೇನು ಮಾಡವ್ರೆ? ಅವರು ಚೆನ್ನಾಗಿರೋನೇ ಕಟ್ಕೊಬಂದವ್ರೆ. ನಾನು ಆಗೋದಕ್ಕೆ ಮನೇಲಿ ಇನ್ನೂ ಇದ್ದೀವಿ. ಇನ್ನೆವಳ ಆಗಿದ್ರೆ ಇಷ್ಟೊತ್ತಿಗೆ ಓಡೋಗಿ ಅಪ್ಪರ ದಿನಾಗಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ಎಂತೆಂತ ಮಾತಾಡ್ತಾಳವ, ಎಂತೆಂತ ಮಾತಾಡ್ತಾಳೆ. ಈ ಮಾತುಗಳು ನನ್ನ ಕಿವಿಲ್ ಕೇಳ್ಬೇಕಾ? ಅಯ್ಯೋ ದೇವ್ರೇ ಕಣ್ಬಿಟ್ಟು ನೋಡಪ್ಪ, ನನ್ಗೆ ಯಾಕಪ್ಪ ಇಂಥ ನಾಟಕ ತೋರಿಸ್ತಿದ್ಯಾ? ಇಂಥ ನಾಟಕ ಸ್ಟಾರ್ಟ್ ಮಾಡೇ ಬಿಟ್ರೆ ನೋಡು, ಯಾವಾಗಲೂ ಹಿಂಗೆ ಇವ್ರು ಒಟ್ಟ ನಾಟಕ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದೆ. ಅಯ್ಯೋ ನಾನು ಯಾರಿಗೂ ಕೇಳ್ತಾ ಇಲ್ವಾ ದೇವ್ರೇ? ಈ ನಾಟಕ ಅಂತಾಳಲ್ಲವ, ನಾನು ಯಾವಾಗವ ನಾಟಕ ಆಡಿದ್ದೀನಿ, ಬರೀ ಹಿಂಗೆ ಆಡ್ತಾಳಲ್ಲವ. ನನ್ನ ಮಗ ನೋಡಿದ್ರೆ ಅವಳ ಕಡೆಗೆ ಸಪೋರ್ಟ್ ಮಾಡ್ತಾನೆ, ಅದಕ್ಕೆ ಬಾಯಿಗೆ ಬಂದಂಗೆ ಅಂತಾಳಲ್ಲವ. ನನ್ಗೆ ಯಾರು ಹೇಳೋರು ಕೇಳೋರಿಲ್ವವ? ನಾನು ಯಾರು ಹೇಳೋರು ಕೇಳೋದಿದ್ದರೆ ಹಿಂಗೆ ಮಾಡಳವ ಇವಳು. ಅಯ್ಯೋ ಅತ್ತೆ, ಮುಚ್ಚಿ ಬಾಯಿನ, ಯಾರೇನಂತ ಇಷ್ಟೊಂದು ದೂರ ಯಾಕೆ ಇರ್ತಿದ್ದೀರಾ? ಆಯ್ತು ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ರವ ಹೆಂಗೆ ಬಾಯಿ ಮಾಡ್ತಾವಳೆ ನೋಡ್ರವ. ನೋಡಿ ಎಲ್ಲ ನೋಡಿ, ಹಿಂಗೆ ಬಾಯಿ ಮಾಡ್ಕೊಂಡು ನಾನು ಹಿಂಗೆ ಮಾಡ್ಬಿಟ್ಲು ಇವಳು. ಅಯ್ಯೋ ನೋಡಿ ಹೆಂಗೆ ಬೈತಾರೆ, ಎಲ್ಲರಿಗೂ ಹೆಂಗೆ ಬೈತೀರಾ ನೋಡಿ ಅತ್ತೆ ನೀವು. ಅಯ್ಯೋ ಇಲ್ಲಿ ಯಾರವ ಅವರೇ? ನೀನು ನನ್ನ ಬೈದಂಗಲ್ವೇನೆ ತಾಯಿ, ಏನು ಬಾಯಿಗೆ ಬಂದಂಗೆ ಅಂತೀಯಲೇ? ನಾನೇನತ್ತೆ ಅಂದೆ ಇವಾಗ ನಾನು? ಅಮ್ಮ ಯಾಕಮ್ಮ ಹಿಂಗೆ ಕೂಗಾಡ್ತಾ ಇದ್ದೀರಾ? ಯಾಕಮ್ಮ ಏನಾಯ್ತು? ಅಯ್ಯೋ ಬಾರೋ ಬಾ, ನನ್ನ ಅನ್ಬಾರ್ದಂತವ ಕಣೋ, ನೀನು ಹೇಳ್ತೀಯ ಅನ್ಬಾರ್ದಂತವಳೆ. ನಾನು ಈ ವಯಸ್ಸಲ್ಲಿ ಹಿಂಗೆಲ್ಲ ಅನ್ನಿಸ್ಕೋಬೇಕೇನೆ? ರೀ ಇಲ್ಲ ರೀ, ನಾನೇನು ಆ ಥರ ಅಂದಿಲ್ಲ ರೀ. ಅತ್ತೆ ನೀವು ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾರೆ, ಮತ್ತೆ ನನ್ನ ಮೇಲೆ ಹಾಕ್ತಾರೆ ನೋಡಿ. ಹುಂಕನಪ್ಪ ಹುಂಕನೋ, ನಾನು ಏನೇನೋ ಅಂತೀನಿ. ನಾನು ವಯಸ್ಸಾಯ್ತಲ್ಲ ನನಗೆ, ಈಗ ಯಾಕೆ ಬೇಕೋ? ನಾನು ಯಾರಿಗಾರು ಬೇಕೇನೋ? ನಾನು ಯಾರಿಗೂ ಬೇಕಾಗಿಲ್ಲ ಕಣೋ ಈಗ. ಅದಕ್ಕೆ ನಾನು ಅನ್ಬಾರ್ದು ಅಂತೀನಿ, ಆಡ್ಬಾರ್ದು ಆಡ್ತೀನಿ, ಅನ್ನಿಸ್ಕೋತೀನಿ. ಅಮ್ಮ ಸುಮ್ಮನಿರಮ್ಮ, ನೀನು ಅಳ್ಬೇಡ. ಯಾಕೆ ಹಿಂಗೆ ಆಡ್ತೀಯಮ್ಮ? ನೀವು ಅತ್ತೆ ಸೊಸೆ ಅಂದಮೇಲೆ ಹೊಂದ್ಕೊಂಡು ಹೋಗ್ಬೇಕು. ಹಿಂಗೆ ಜಗಳಾಡಿನ ಅಂತಾನೆ ಏನು ಮಾಡಲಿ? ಅಯ್ಯೋ ರೀ ಇಲ್ಲ ರೀ, ನಾನೇನು ಅನ್ಲಿಲ್ಲ. ಬರೀ ಅತ್ತೆ ಬನ್ನಿ ಕೆಲಸ ಎಲ್ಲ ಆಗೈತೆ ನೋಡಿ, ನಾನು ರೆಸ್ಟ್ ಮಾಡಕ್ಕೆ ಹೋದಾಗ ಸುಮ್ಮನೆ ವಟ ವಟ ಅನ್ಬೇಡಿ ಅಂದೆ, ಅಷ್ಟಕ್ಕೆ ಕ್ಯಾತೆ ತಗೊಂಡು ಕೂತವ್ರೆ ನಿಮ್ಮಮ್ಮ. ಹಂಗರಪ್ಪ, ಹೌದು ನಾನೇ ಅಲ್ವಾ ಕ್ಯಾತೆ ತೆಗೆದಿ ಮನೇಲಿ. ನಾನು ಬಿಟ್ಟರೆ ಯಾರು ಕ್ಯಾತೆ ತೆಗಿಯಕ್ಕಲ್ಲ, ನಾನೇ ಯಾಕನಪ್ಪ? ಅಯ್ಯೋ ಅತ್ತೆ ನಾನೇ ಕೊಡ್ತೀನಿ, ಸುಮ್ಮನೆ ಸುಳ್ಳು ಕೇಳ್ತೀರಾ? ಸುಮ್ಮನೆ ಇರಿ. ಅಯ್ಯೋ ಹೊತ್ತೊತ್ತಿ ಬಿಸಿನೀರು ಬಿಸಿ ಇಟ್ಟು ಕೊಡಕ್ಕಲ್ಲ, ಸಣ್ಣ ನೋವು ಕಣೋ, ತಡೆಯೋಕ್ಕಲ್ಲ ಬಾಧೆ. ಅಮ್ಮ ಆಯಿತು, ಸ್ವಂತ ನೋವು ಆದರೆ ಸುಮ್ಮನೆ ಇರು, ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಆಯಿತು. ಯಾಕಂಗೆ ಬಡ್ಕೋತೀಯಾ? ಹ್ಞೂ ಕಣಪ್ಪ, ಹೌದು ನಿನ್ನ ಹೆಂಡ್ತಿ ಮಾಡಿದ್ದೆಲ್ಲ ಸರಿ, ನಿನ್ನ ಮಡ್ತಿ ಮಾಡಿದ್ದೆಲ್ಲ ಸರಿ ಅಲ್ವಾ? ನಾನೇ ತಾನೇ ಬಡ್ಕೊಳ್ಳೋದಲ್ವೇನೋ? ಆಯಿತು ಬಿಡು, ನನಗೆ ಯಾರು ಹೇಳೋದು ಕೇಳೋದಿಲ್ವಲ್ಲೋ, ಅದಕ್ಕೆ ಹಿಂಗೆ ಏನು ಬೇಕಾದ ಅಂತಿರ್ಕನೋ ನೀವು. ಲೇ ಯಾಕೆ ನೀನು ನಮ್ಮ ಅಮ್ಮನ ಹತ್ರ ಹಂಗೆಲ್ಲ ಮಾತಾಡೋಕೋತೀಯಾ? ಹೋಗೆ ಆಯಿತು, ಶ್ರಮಿಸ್ಬಿಡಿ ಅಂತ ಕೇಳ್ಬಿಡು. ರೀ ನಾನೇನು ಅಂಥದ್ದೇನು ಮಾಡಿಲ್ಲ ಕಣ್ರಿ, ನಾನೇನಕ್ಕೆ ಸಾರಿ ಕೇಳಬೇಕು? ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂದರೆ ನೀನೇನು ಕಳ್ಕೊಳ್ಳೋದಿಲ್ಲ, ಕೇಳು ಆಯಿತು. ಅಯ್ಯೋ ಅವಳಕ್ಕಪ್ಪ ಸಾರಿ ಕೇಳ್ತಾಳೆ ಬಿಡಪ್ಪ, ಅವಳಕ್ಕೆ ಕ್ಷಮಿಸ್ಬಿಟ್ರೆ ಅಯ್ಯೋ ಅವ್ಳ ಗೌರವ ಹೋಗಲ್ವೇನೋ? ಬೇಡ ಮಾಡದೇ ಇರೋ ತಪ್ಪಿಗೆ ನಾನು ಎಲ್ಲರನ್ನ ಹತ್ರ ತಲೆ ಬಾಗಬೇಕು. ಆಯಿತು ಬಿಡಿ ಅತ್ತೆ, ಸಾರಿ ಕ್ಷಮಿಸ್ಬಿಡಿ. ಅಯ್ಯೋ ಬಿಡವ, ನೀನು ಸಾರಿ ಕಟ್ಕೊಂಡು ನಾನು ಏನು ಮಾಡಲಿ? ನನಗೆ ಹಿಂಗೆ ಮಾಡಿ ಒಂದಿನ ದೇವ್ರು ತಗೊಬಿಡ್ತಾನೆ, ಹೋಗ್ಬಿಡ್ತೀನಿ. ಆಯಿತು ಬಿಟ್ಬಿಡಿ ಅತ್ತೆಗೆ.